ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಸಂಬಂಧಪಟ್ಟದ್ದು ಸ್ಫೋಟಕ ಸುದ್ದಿ. ನೀವು ಅಂದ್ಕೊಂಡಿರೋದು ನವೆಂಬರ್ 21ಕ್ಕೆ ದೊಡ್ಡ ಮಟ್ಟದ ಕ್ರಾಂತಿಗೆ ಕಾಂಗ್ರೆಸ್ ಪಾಳೆಯ ಸಾಕ್ಷಿ ಆಗಬಹುದು ಅಂತ ಅಲ್ವೇ ಅಲ್ಲ. ನವೆಂಬರ್ 21 ಅಲ್ಲ, ಬಟ್ ಅದಕ್ಕೂ ಮುನ್ನವೇ ಒಂದು ದಿನಾಂಕ ನಿಗದಿಯಾಗಿದೆ. ಅವತ್ತೇ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರ ಆಗಲಿದೆ ಹೈಕಮಾಂಡ್ ಮಟ್ಟದಲ್ಲೇ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ. ಹಾಗಾದ್ರೆ ಆ ದಿನಾಂಕ ಯಾವುದು? ಆ ದಿನದಿಂದ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಭವಿಷ್ಯ ಏನಾಗಬಹುದು? ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಮೇಜರ್ ಸರ್ಜರಿ ಆಕೆ ಹೋಗುತ್ತಾ? ಡಿಕೆ ಶಿವಕುಮಾರ್ ಅವರ ಹಲವು ದಿನಗಳ ಕನಸು ನನಸಾಗುವಂತಹ ದಿನಾನ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಕ್ಕೆ ಹೈಕಮಾಂಡ್ ಮಟ್ಟದಲ್ಲೇ ತಯಾರಿಗಳು ಆಗಿದೆಯಾ? ಇದು ಕಾಂಗ್ರೆಸ್ ನವೆಂಬರ್ ಕ್ರಾಂತಿಯ ಸ್ಫೋಟಕ ಸುದ್ದಿ. ಇದು ಕಾಂಗ್ರೆಸ್ಗೆ ಸಂಬಂಧಪಟ್ಟಂತಹ ನವೆಂಬರ್ ಕ್ರಾಂತಿಯ ಸ್ಫೋಟಕ ಸುದ್ದಿ. ಕೈ ಕ್ರಾಂತಿ ನಡೆಯೋದು ನವೆಂಬರ್ 21ಕ್ಕೆ ಅಲ್ವೇ ಅಲ್ಲ, ನವೆಂಬರ್ 15ಕ್ಕೆ ನಿರ್ಧಾರ ಆಗುತ್ತೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಭವಿಷ್ಯ. ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯ ಹೊಸ ಡಿಮ್ಯಾಂಡ್ ಇಟ್ಟಿದ್ದಾರಂತೆ. ಹಾಗಾದ್ರೆ ಏನು ಆ ಒಂದು ನಿರ್ಣಯ? ಯಾರಿಗೆಲ್ಲ ಡೇಂಜರ್ ಆಗಬಹುದು? ಹೈಕಮಾಂಡ್ ಅಂಗಳದಲ್ಲಿ ಸಿಎಂ ಕುರ್ಚಿ ಚೇಂಜ್ ಚೆಂಡು ಸದ್ಯ ಹೈಕಮಾಂಡ್ ಮಟ್ಟದಲ್ಲೇ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಕಾಂಗ್ರೆಸ್ಗೆ ಸಂಬಂಧಪಟ್ಟದ್ದು, ಅದು ಕೂಡ ನವೆಂಬರ್ 15ಕ್ಕೆ ಏನ್ ಬೆಳವಣಿಗೆ ಆಗಬಹುದು ಅಂತ. ಸಿದ್ದರಾಮಯ್ಯನವರು ವರಿಷ್ಠರ ಮುಂದೆ ಇಟ್ಟಿರುವಂತಹ ಡಿಮ್ಯಾಂಡ್ ಏನು? ಡಿಕೆ ಶಿವಕುಮಾರ್ ಅವರ ಸತತ ಪ್ರಯತ್ನಕ್ಕೆ ಹೈಕಮಾಂಡ್ ಅಸ್ತು ಅಂದಿದೆಯಾ? ಇದೆಲ್ಲವೂ ಕೂಡ ಕುತೂಹಲ. ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಹೈಕಮಾಂಡ್ ಅಂಗಳದಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಜುಗಲ್ಬಂದಿ. ಹೈಕಮಾಂಡ್ ಅಂಗಳದಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಜುಗಲ್ಬಂದಿ ನವೆಂಬರ್ 1ರಿಂದಲೇ ಶುರುವಾಗಿದೆ. ಕುರ್ಚಿ ಲಾಬಿ ಪಾಲಿಟಿಕ್ಸ್ ಏನಾಗುತ್ತೆ ಅಂತ. ನವೆಂಬರ್ 15ಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆಯಂತೆ. ಆ ದಿನ ಏನಾಗಬಹುದು ಅನ್ನುವಂತಹ ಕುತೂಹಲ ಇದೆ. ಕಾರಣ ಸಿದ್ದರಾಮಯ್ಯನವರು ತಮ್ಮ ಆಪ್ತ ಬಳಗದಿಂದ ನಿರಂತರವಾಗಿ ಲಾಬಿಗಳನ್ನ ಮಾಡ್ತಿದ್ದಾರೆ ಸಿಎಂ ಕುರ್ಚಿನ ಉಳಿಸ್ಕೊಳ್ಬೇಕು ಅಂತ. ಈ ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ವರಿಷ್ಠರ ಮೇಲೆ ಒತ್ತಡ ಹಾಕಿ ಮಾಡಿರೋ ಕೆಲಸಕ್ಕೆ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡಿಸಿ ಎನ್ನುವಂತ ತಂತ್ರಗಾರಿಕೆಯನ್ನ ಮುಂದುವರಿಸಿದ್ದಾರೆ. ಹಾಗಾಗಿ ಯಾವ ಪ್ಲಾನ್ ಹೈಕಮಾಂಡ್ ಮಟ್ಟದಲ್ಲಿ ವರ್ಕೌಟ್ ಆಗಬಹುದು ಅಂತ. ಪ್ರಮುಖವಾಗಿ ನವೆಂಬರ್ 15ರಂದು ಹೈಕಮಾಂಡ್ ಭೇಟಿಗೆ ಸಿಎಂ ಸಿದ್ದರಾಮಯ್ಯ ಹೋಗ್ತಿದ್ದಾರೆ. ಹಾಗಾಗಿ ಅವತ್ತೇ ದೊಡ್ಡ ಮಟ್ಟದ ಮೇಜರ್ ಸರ್ಜರಿಗಳು ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳು. ಹೈಕಮಾಂಡ್ ಮುಂದೆ ಹೊಸ ಅಸ್ತ್ರ ಬಿಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗ್ತಿದ್ದಾರಂತೆ.
ಕುರ್ಚಿ ಸೇಫ್ ಮಾಡ್ಕೊಳ್ಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಹೊಸದೊಂದು ಅಸ್ತ್ರದ ಪ್ರಯೋಗಕ್ಕೆ ಮುಂದಾಗ್ತಿದ್ದಾರೆ. ಅದು ಅಹಿಂದ ಅಸ್ತ್ರ. ಅಹಿಂದ ಅಸ್ತ್ರ ಬಳಸೋದಕ್ಕೆ ಸಿದ್ದರಾಮಯ್ಯನವರು ಪ್ಲಾನ್ ಮಾಡ್ತಿದ್ದಾರೆ. 2023ಕ್ಕೂ ಮೊದಲು ಕೊಟ್ಟ ಅಸ್ತ್ರದ ಬಗ್ಗೆ ಸಿದ್ದರಾಮಯ್ಯನವರು ಪ್ಲಾನ್ ರೂಪಿಸಿದ್ದು, ಆ ಕೆಲಸ ಮಾಡೋಕೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರಂತೆ. ಆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗಬೇಕು. ಹಿಂದುಳಿದ ವರ್ಗಗಳ ಆಯೋಗದ ವರದಿ ಸರ್ಕಾರದ ಕೈ ಸೇರಬೇಕು. ಆ ವರದಿ ಸರ್ಕಾರದ ಕೈ ಸೇರೋ ತನಕ ನನಗೊಂದು ಅವಕಾಶ ಮಾಡಿಕೊಡಿ. ಮುಂದಿನ ಬಜೆಟ್ ಬಳಿಕ ನೀವು ಹೇಳದಂತೆ ನಾನು ನಡೆದುಕೊಳ್ಳೋದಕ್ಕೆ ಸಿದ್ಧ ಅಂತ ಸಿದ್ದರಾಮಯ್ಯನವರು ಹೇಳುವ ಸಾಧ್ಯತೆ. ಆ ವರದಿ ನಮ್ಮ ಕಮಿಟ್ಮೆಂಟ್. ಹೀಗಾಗಿ ನನಗೊಂದು ಅವಕಾಶ ಮಾಡಿಕೊಡ್ಬೇಕು. ಆ ವರದಿ ಜಾರಿ ಮಾಡಿ ನೀವು ಹೇಳದಂತೆ ನಾನು ಕೇಳೋದಕ್ಕೆ ಸಿದ್ಧ ಅನ್ನುವಂತಹ ವಿಚಾರವನ್ನ ಸಿದ್ದರಾಮಯ್ಯನವರು ವರಿಷ್ಠರ ಮುಂದೆ ಇದನ್ನ ಮನವರಿಕೆ ಮಾಡೋದಕ್ಕೆ ಇದೇ ನವೆಂಬರ್ 15ಕ್ಕೆ ದೆಹಲಿಗೆ ಹೋಗುವಂತಹ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ಈ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ, ಅಹಿಂದ ಅಸ್ತ್ರ ಮೋಸ್ಟ್ಲಿ ವರ್ಕೌಟ್ ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳಿದೆ. ಕಾರಣ ಸಿದ್ದರಾಮಯ್ಯನವರನ್ನ ವರಿಷ್ಠರು ಈ ಕ್ಷಣಕ್ಕೂ ಸಿಎಂ ಕುರ್ಚಿಯಲ್ಲಿ ಮುಂದುವರಿಸ್ತಾರೆ ಅಂದ್ರೆ ಅವರೊಬ್ರು ಮಾಸ್ ಲೀಡರ್, ಅಹಿಂದ ನಾಯಕ ಅನ್ನೋ ಕಾರಣಕ್ಕೆ ಅವರು ಈ ಕ್ಷಣಕ್ಕೂ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಅನಿವಾರ್ಯತೆ ಸೃಷ್ಟಿ ಮಾಡಿದವರು. ಹಾಗಾಗಿ ಅವ್ರು ಹೇಳದಂತೆ ಕೇಳುವಂತ ಚಾನ್ಸಸ್ ತುಂಬಾನೇ ಇದೆ ಅನ್ನುವಂಥ ಚರ್ಚೆಗಳು ಆಗ್ತಾ ಇದೆ ಪಕ್ಷದ ವಲಯದಲ್ಲಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ಮಾರುತಿ, ನಾವು ನೀವು ಅಂದ್ಕೊಂಡಿದ್ದು ನವೆಂಬರ್ 21ಕ್ಕೆ ಈ ಪವರ್ ಶೇರಿಂಗ್ ಒಪ್ಪಂದ ಆಗಿದ್ರೆ ಅವತ್ತು ಬಿಟ್ಕೊಡಬಹುದು, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಬಟ್ ಈ ಲೆಕ್ಕಾಚಾರಗಳು ಉಲ್ಟಾ ಆಗೋದಕ್ಕೆ ಅಹಿಂದ ಅಸ್ತ್ರ ಬಳಕೆ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗ್ತಿದ್ದಾರೆ ಅಂತ. ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಬಹುದು ಸಿದ್ದರಾಮಯ್ಯನವರ ಈ ಅಸ್ತ್ರ? ಶ್ರುತಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇಬ್ಬರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳುತ್ತೋ ಅದರಂತೆ ನಾವು ನಡ್ಕೊಳ್ತೀವಿ ಅನ್ನುವಂತಹ ಹೇಳಿಕೆಗಳನ್ನು ಬಹಿರಂಗವಾಗಿ ಕೊಡ್ತಲೇ ಇದ್ದಾರೆ. ನಿನ್ನೆನೂ ಕೂಡ ಈ ವಿಚಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭಾಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ 5ನೇ ತಾರೀಕಿಲ್ಲ 6ನೇ ತಾರೀಕು ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋದಕ್ಕೆ. ಅದಾದ ಬಳಿಕ ಸಿದ್ದರಾಮಯ್ಯ ಅವರು ನವೆಂಬರ್ 15ನೇ ತಾರೀಕು ದೆಹಲಿ ಪ್ರಯಾಣವನ್ನು ಮಾಡ್ತಾರೆ. ಅವತ್ತು ಸಂಜೆ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ಅಂತಿಮವಾಗಿ ಈ ವಿಚಾರದ ನಾಯಕತ್ವದ ವಿಚಾರದ ಬಗ್ಗೆ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂಥ ಒಂದು ವಿಚಾರಗಳ ಬಗ್ಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಆ ರೀತಿಯಾದಂಥ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅನ್ನುವಂಥದ್ದನ್ನು ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಸಂದರ್ಭದಲ್ಲಿ ಹೇಳಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಆದರೆ ಸಿದ್ದರಾಮಯ್ಯವರ ಆಪ್ತ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು, ಸಿದ್ದರಾಮಯ್ಯವರ ಮನಸ್ಸಲ್ಲಿರೋದೇನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ನಾನು ಪೂರ್ಣ ಈ ಅವಧಿಯನ್ನು ಕಂಪ್ಲೀಟ್ ಮಾಡಬೇಕು ಅಂತ. ಆದರೆ ಆ ಹೇಳಿಕೆಯನ್ನು ಇತ್ತೀಚೆಗೆ ಈ ಹಿಂದೆ ಕೊಟ್ಟಿದ್ರು, ನಾನೇ ಪೂರ್ಣಾವಧಿ ಸಿಎಂ ಅಂತ. ಆದರೆ ಕಳೆದ 10-15 ದಿನಗಳಿಂದ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಹೆಚ್ಚು ಚರ್ಚೆ ಆದಂತೆಲ್ಲ ನಾನು ಪೂರ್ಣಾವಧಿ ಸಿಎಂ ಅನ್ನುವಂಥ ಹೇಳಿಕೆ ಸಿದ್ದರಾಮಯ್ಯವರ ಕಡೆಯಿಂದ ಬರ್ತಾ ಇಲ್ಲ. ಅದೇ ರೀತಿ ಅವರ ಆಪ್ತರು ಕೂಡ ಇತ್ತೀಚೆಗೆ ಮೌನ ವಹಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಗಳಲ್ಲಿ ಭಾಳಷ್ಟು ಸ್ಪಷ್ಟತೆ ಇದೆ, ನವೆಂಬರ್ ತಿಂಗಳಲ್ಲಿ ನನಗೆ ಅವಕಾಶ ಸಿಗಬಹುದು ಅಂತ. ಆದರೆ ಸಿದ್ದರಾಮಯ್ಯವರು ನವೆಂಬರ್ 15ಕ್ಕೆ ದೆಹಲಿ ಹೈಕಮಾಂಡ್ ಭೇಟಿ ಮಾಡಿದಂಥ ಒಂದು ಸಂದರ್ಭದಲ್ಲಿ ಅವರು ಹೇಳಬೇಕಾಗಿರುವಂಥ ಒಂದು ವಿಚಾರಗಳು ಏನು ಅಂತ ಹೇಳಿದ್ರೆ, ಈಗಾಗಲೇ ಅವರೇ ಮಾಹಿತಿ ತೆಗೆದುಕೊಂಡಿರುವಂಥ ಒಂದು ಮಾಹಿತಿಯ ಪ್ರಕಾರ ಮತ್ತೊಂದು ಅವಕಾಶವನ್ನು ಕೇಳಬೇಕು. ಅಂದರೆ ಇನ್ನು 4-5 ತಿಂಗಳು ನನಗೆ ಅವಕಾಶವನ್ನು ಮಾಡಿಕೊಟ್ರೆ ಮಾರ್ಚಲ್ಲಿ ಮಂಡನೆ ಆಗುವಂಥ ಒಂದು ಬಡ್ಜೆಟ್ ಆಗಿರ್ಬೋದು, ಅದೇ ರೀತಿ 2023 ವಿಧಾನಸಭಾ ಚುನಾವಣೆಗೂ ಮೊದಲು ನಾವೇನು ಕಾಂತರಾಜ್ ವರದಿಯನ್ನು ಹಿಂದೆ ಇದ್ದಂತಹ ಹಿಂದುಳಿದ ವರ್ಗಗಳ ಆಯೋಗದ ಕಾಂತರಾಜ್ ವರದಿಯನ್ನು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ವಿ. ಈಗ ಅದು ಮರುಸರ್ವೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಅದರ ವರದಿಯನ್ನು ತೆಗೆದುಕೊಂಡು ಅಂತಿಮವಾದಂತಹ ಒಂದು ರೂಪುರೇಷೆಯನ್ನು ಮಾಡೋದಕ್ಕೆ ನನಗೊಂದು ಅವಕಾಶವನ್ನು ಮಾಡಿಕೊಡಿ ಅನ್ನುವಂತಹ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಒಂದು ಅವಕಾಶವನ್ನು ಕೇಳಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇದ್ದಾರೆ. ಆದರೆ ಸಿದ್ದರಾಮಯ್ಯವರು ಹೇಳಿದಂಥ ಒಂದು ಮಾತಿಗೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವರು ಒಪ್ಪಿದ್ದಾದರೆ ಇನ್ನಷ್ಟು ದಿನಗಳ ಕಾಲ ಸಿದ್ದರಾಮಯ್ಯವರ ಕುರ್ಚಿ ಗಟ್ಟಿ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಆಗ್ತಿರುವಂಥ ಒಂದು ಚರ್ಚೆಯ ಪ್ರಕಾರ 2.5 ವರ್ಷದ ಬಳಿಕ ಸಿದ್ದರಾಮಯ್ಯವರು ಆ ಕುರ್ಚಿಯನ್ನು ಬಿಟ್ಕೊಳ್ಬೇಕು ಅನ್ನೋದೇ ನಿಜ ಆಗಿದ್ರೆ ನವೆಂಬರ್ 15ನೇ ತಾರೀಕು ದೆಹಲಿ ಹೈಕಮಾಂಡನ್ನು ಭೇಟಿ ಮಾಡಿದಾಗ ನೇರವಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ಬರು ಕೂಡ ಹೇಳ್ಬೋದು, ನಿಮ್ಮ ಅವಧಿ ಮುಕ್ತಾಯ ಆಗಿದೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಆ ಸ್ಥಾನವನ್ನು ಬಿಟ್ಕೊಡಿ ಅಂತ. ಆಗ ಅನಿವಾರ್ಯವಾಗಿ ಸಿದ್ದರಾಮಯ್ಯವರು ಬಿಟ್ಕೊಡ್ಬೇಕಾಗುತ್ತೆ. ಶ್ರುತಿ. ಓಕೆ ಮಾರುತಿ, ಬಟ್ ಈಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯನವರು ಅಹಿಂದ ಅಸ್ತ್ರ ಪ್ರಯೋಗ ಮಾಡಿದ್ರೆ ಹಿಂದುಳಿದ ಆಯೋಗಗಳ ವರದಿ ಸಿಗೋ ತನಕ ಅದನ್ನ ಅನುಷ್ಠಾನಕ್ಕೆ ತರೋ ತನಕ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೇಳಿಸ್ಕೊಂಡು ಸೈಲೆಂಟ್ ಆಗುವಂತಹ ಪರಿಸ್ಥಿತಿಯಲ್ಲಿ ಇದ್ದಾರಾ ಅಂತ?
ಶ್ರುತಿ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರು ಮಾಡಿದಂತಹ ಒಂದು ಮನವಿಗೆ ಸ್ಪಂದಿಸಿದ್ದೆ ಆದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳೋದಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಈಗ 2.5 ವರ್ಷ ಕಾದಿದ್ದಾರೆ, ಇನ್ನು 3-4 ತಿಂಗಳು ಕಾಯಲೇಬೇಕಾಗುತ್ತೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಸೆಡ್ ಹೊಡೆದು ನಿಲ್ಲುವಂತಹ ಒಂದು ಶಕ್ತಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇಲ್ಲ. ದೊಡ್ಡ ಮಟ್ಟದ ಶಾಸಕರ ಸಂಖ್ಯಾಬಲ ಇವತ್ತಿಗೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗಿರುವಂತಹ ಏಕೈಕ ಶ್ರೀರಕ್ಷೆ ಏನು ಅಂತ ಹೇಳಿದ್ರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ. ನಾನು ಪಕ್ಷಕ್ಕಾಗಿ ದುಡಿದಿದ್ದೀನಿ, ಆ ದುಡಿದಿರೋದ್ರಿಂದ ನನಗೆ ಒಂದು ಅವಕಾಶ ಕೊಡ್ತಾರೆ ಅಂತ. ಸಿದ್ದರಾಮಯ್ಯ ಅವ್ರಿಗೆ ಇರೋ ಒಂದು ದೊಡ್ಡ ಶಕ್ತಿ ಏನಂತ ಹೇಳಿದ್ರೆ ಇವತ್ತಿಗೂ ಕೂಡ ರಾಜ್ಯದಲ್ಲಿ ಶಾಸಕರ ಸಂಖ್ಯಾಬಲ ಸಿದ್ದರಾಮಯ್ಯ ಅವರ ಪರವಾಗಿ ಹೆಚ್ಚಾಗಿದೆ. ಹಾಗಂದ ಮಾತ್ರಕ್ಕೆ ಸಿದ್ದರಾಮಯ್ಯ ಅವರನ್ನು 5 ವರ್ಷನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕಂಪ್ಲೀಟ್ ಮಾಡುತ್ತೆ ಅಂತ ಹೇಳಿದ್ರೆ ಇದರ ಬಗ್ಗೆ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ 15ನೇ ತಾರೀಕು ಸಿದ್ದರಾಮಯ್ಯ ಅವರು ದೆಹಲಿಯ ಹೈಕಮಾಂಡ್ ಮುಂದೆ ಕೂತಾಗ ದೆಹಲಿಯ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡುವಂಥ ಒಂದು ವಿಚಾರಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಹೈಕಮಾಂಡ್ ಯಾವ ರೀತಿಯಾಗಿ ಇದನ್ನು ಪುರಸ್ಕಾರ ಮಾಡುತ್ತೆ, ಒಂದು ವೇಳೆ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೆ ಆದರೆ ಇನ್ನು 4-5 ತಿಂಗಳು ಸಿದ್ದರಾಮಯ್ಯ ಅವರು ಮುಂದುವರಿಬೋದು. ಇಲ್ಲ ಅಂತ ಹೇಳಿದ್ರೆ ನವೆಂಬರ್ 21ನೇ ತಾರೀಕು ಏನು ಗಡುವು ಕೊಟ್ಟಿದ್ರು ಅದೇ ಗಡುವಿನಂತೆ ಸಿದ್ದರಾಮಯ್ಯವರ ಅವಧಿ ಮುಕ್ತಾಯ ಆಗ್ಬೋದು. ಎಲ್ಲವೂ ಕೂಡ ಈಗ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿದೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನೋದರ ಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಇಲ್ಲ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.